ಹಾಯ್ ಫ್ರೆಂಡ್ಸ್, ನಾನಿವತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡಿಡೋಣ ಅಂತ ರೆಡಿ ಮಾಡಿಟ್ಕೊಂಡು ಅಂತೆಲ್ಲ ತೊಳೆದಿಟ್ಕೊತಾ ಇದ್ದೀನಿ. ನೆಲ್ಲಿಕಾಯಿ ಜ್ಯೂಸ್ ತುಂಬ ಒಳ್ಳೆಯದಲ್ಲ ಫ್ರೆಂಡ್ಸ್, ಹಾಗಾಗಿ ನಮ್ಮ ಯಜಮಾನ್ರು ದಿನ ಕುಡಿತಾರೆ. ಹಾಗಾಗಿ ಒಳ್ಳೆಯದಲ್ವ ಅಂತೇಳಿ ಮಾಡಿಡೋಣ ಅಂತ ಇಟ್ಬಿಟ್ರೆ ಫ್ರಿಜ್ಜೆಲ್ಲ ಅದು ಹಂಗೇ ಹಾಳಾಗ್ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ತೊಳೆದು ಮಾಡಿಟ್ಬಿಡೋಣ, ಬಾಕ್ಲಿಗೆ ಹಾಕಿಟ್ಟು ಫ್ರಿಜ್ಜಲ್ಲಿ ದಿನ ಕುಡ್ಕೊತಾರೆ ಅಂತ ಹೇಳ್ಬಿಟ್ಟು ದಿನ ಮಾಡಬೇಕಂತ ಸೋಂಬೇರಿ ಬಿದ್ದುಬಿಡ್ತೀವಿ, ಮಾಡಬೇಕಾ ಅಂತ. ಹಾಗಾಗಿ ತೊಳೆದಿಟ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ, ಪುದೀನ, ಕಾಳುಮೆಣಸು, ಪೆಪ್ಪರು ಎಲ್ಲ ಹಾಕ್ಬಿಟ್ಟು, ಕರಿಬೇವು ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ ಫ್ರೆಂಡ್ಸ್. ನಾನು ತೋರಿಸ್ತೀನಿ ಇವಾಗ ನಾನು ಹೇಗೆ ಮಾಡ್ತೀನಿ ಅಂತ. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಪುದೀನ, ಶುಂಠಿ, ಕಾಳುಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು ಫ್ರೆಂಡ್ಸ್. ನಾನೆಲ್ಲ ಸಣ್ಣದಾಗಿ ಹೆಚ್ಚಿ ಹಾಕ್ಕೊತಾ ಇದ್ದೀನಿ ಜಾರ್ಗೆ. ಈ ಥರ ಮಾಡಿ ಕುಡಿಯೋದ್ರಿಂದ ಕೂದಲು ಜಾಸ್ತಿ ಲಾಂಗಾಗೂ ಬೆಳೆಯುತ್ತೆ, ಹಾಗೆ ಹೇರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ನಾನು ಕುಡಿತೀನಿ ನೋಡಿ. ಸ್ವಲ್ಪ ಪುದೀನ, ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ನೋಡಿ. ಇವಾಗ ಮಿಕ್ಸಿಲಿ ಚೆನ್ನಾಗಿ ನೈಸಾಗಿ ರುಬ್ಕೊಬಿಟ್ಟು ಫ್ರೆಂಡ್ಸ್ ಇವಾಗ ಹಾಕ್ಕೊತಾ ಇದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ನೀವು ಈ ಥರ ಮಾಡಿ ಕುಡಿಯಿರಿ ಫ್ರೆಂಡ್ಸ್. ನಾನು ಕುಡಿತೀನಿ, ನಾನು ಹೇಳ್ದಂಗೆ ಮಾಡ್ಕೊಳ್ಳಿ ನೋಡಿ. ಈ ಥರ ಇರುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೋಬೋದು. ಅದನ್ನು ನೋಡಿ, ಈ ಥರ ಐಸ್ ಕ್ಯೂಬ್ ಥರನೂ ಮಾಡಿ ಇಕ್ಬೋದು ಫ್ರೆಂಡ್ಸ್ ನೋಡಿ. ಆವಾಗ ಒಂದು ಗ್ಲಾಸ್ ನೀರಿಗೆ ಈ ಕ್ಯೂಬ್ನ ಹಾಕ್ಕೊಂಡು ಕುಡಿಬೋದು ನೋಡಿ. ನೋಡಿ ನೋಡಿ, ನಾನು ಈ ಥರ ಮಾಡಿ ಫ್ರಿಜ್ಜಿಗೆ ಇಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.